ಪ್ರಮೇಯ 6.5 ಇಫ್ ಒನ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಅಂದ್ರ ಒಂದು ಟ್ರಯಾಂಗಲ್ ಈಸ್ ಟು ಒನ್ ಆಂಗಲ್ ಆಫ್ ದ ಅದರ್ ಟ್ರಯಾಂಗಲ್ ಅಂದ್ರ ಇನ್ನೊಂದು ಟ್ರಯಾಂಗಲ್ ಆದ ಅಂತ ಐತಿ. ಅಂತ of the other triangle and the sides including these angles are proportional, then the two triangles are similar ಅಂತ ಹೇಳಿದ್ರು. ಅಂದ್ರ ಇಫ್ ಒನ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಒಂದು ತ್ರಿಭುಜದ ಒಂದು ಕೋನ ಅಂದ್ರ ಪಿ ಕೋನ ತಗೊಳ್ಳೋಣ. ಪಿ ಕೋನ ಎಂ ಕೋನಕ್ಕ ಸಮ. ಇಫ್ ಒನ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಇದ್ರ ಒಂದು ಟ್ರಯಾಂಗಲ್ ಒಂದು ಕೋನ ಈಸ್ ಈಕ್ವಲ್ ಸಮ ಟು ಒನ್ ಆಂಗಲ್ ಆಫ್ ದ ಅದರ್ ಟ್ರಯಾಂಗಲ್ ಅಂತ ಹೇಳ್ತಾನೆ. ಒಂದು ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮ ಮತ್ತು ದ ಸೈಡ್ಸ್ ಇನ್ಕ್ಲೂಡಿಂಗ್ ದೀಸ್ ಆಂಗಲ್ಸ್ ಈ ಆಂಗಲ್ ಉತ್ಪಾದನೆ ಆಗ್ಬೇಕಾಗಿತ್ತು, ತಯಾರಾಗ್ಬೇಕಾಗಿತ್ತಂದ್ರ ಈ ಬಾಹು ಬೇಕು. ಇದು ತಯಾರಾಗ್ಬೇಕಾಗಿತ್ತಂದ್ರ ಇದು ಬಾಹು ಬೇಕು, ಇದು ಬಾಹು ಬೇಕು. ಇದು ಅವಶ್ಯಕತೆ ಇಲ್ಲಲ್ಲ. ಈ ಕೋನವನ್ನು ಉಂಟು ಮಾಡುವ ಬಾಹುಗಳು ಏನಿರ್ತಾವ ಅಂತ ಹೇಳ್ತಾನ. ದೀಸ್ ಆಂಗಲ್ಸ್ ಆರ್ ಪ್ರಾಪೋರ್ಷನಲ್. ಅದರ ಕೋನಗಳನ್ನ ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಇದ್ದು ಅಂತಂದ್ರ ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ. ಅವಾಗ ಇವೆರಡು ತ್ರಿಭುಜಗಳು ಏನಾಗಿರ್ತಾವ ಅನ್ನಂಗಾಯ್ತು, ಸಿಮಿಲರ್ ಆಗಿರ್ತಾವ ಅಂತ ಹೇಳ್ತಾರ ಅವ್ರು. ಹಾಗಾದ್ರ ಇಲ್ಲಿ ಗಿವನ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಇದು ಪಿ ಕ್ಯೂ ಆರ್ ಅಂಡ್ ಟ್ರಯಾಂಗಲ್ ಎಂ ಎನ್ ಟಿ, ಟ್ರಯಾಂಗಲ್ ಎಂ ಎನ್ ಟಿ ಎರಡು ಟ್ರಯಾಂಗಲ್ಸ್ ಗಳನ್ನ ತಗೊಂಡಿದೀವಿ. ಅವ್ರು ಏನಂತ ಹೇಳಿದ್ರು, ಇದರ ಕೋನ ಇದಕ್ಕ ಸಮ ಅಂತ ಹೇಳ್ಯಾರ. ಆಂಗಲ್ ಪಿ ಈಕ್ವಲ್ ಟು ಆಂಗಲ್ ಎಂ ಅಂತ ಕೊಟ್ರು. ಇಷ್ಟ ಆದ ಬಳಿಕ ಕೋನವನ್ನ ಉಂಟು ಮಾಡುವ ಬಾಹುಗಳು ಪಿ ಕ್ಯೂ ಅಪಾನ ಎಂ ಎನ್ ಅಂತ ಹೇಳಿದ್ರೆ, ಯಾಕಂದ್ರ ಪ್ರಾಪೋರ್ಷನಲ್ ಅಂತ ಹೇಳ್ತಾರ. ಪಿ ಕ್ಯೂ ಅಪಾನ್ ಎಂ ಎನ್ ಈಕ್ವಲ್ ಪಿ ಆರ್ ಅಪಾನ್ ಎಂ ಟಿ. ಪಿ ಆರ್ ಎಂ ಟಿ ಅಂತ ಕೊಟ್ರು. ಇಲ್ಲಿ ಪ್ರೂವ್ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ ಈ ಎರಡೂ ತ್ರಿಭುಜಗಳು ಸಿಮಿಲರ್ ಅಂತ ಸಾಧಿಸ್ಬೇಕು. ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟ್ರಯಾಂಗಲ್ ಎಂ ಎನ್ ಟಿ ಅಂತ ಪ್ರೂವ್ ಮಾಡ್ಬೇಕು. ಈ ತ್ರಿಭುಜಕ್ಕ ಇದು ಸಿಮಿಲರ್ ಅದ ಅಂತ ಪ್ರೂವ್ ಕೊಡ್ಬೇಕು, ಸಮರೂಪಿ ಅಂತ. ಇವಾಗ ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ, ರಚನೆ. ಕಟ್ ಪಿ ಕ್ಯೂ ಈಕ್ವಲ್ ಟು ಅಂತ, ಪಿ ಕ್ಯೂ ಎಷ್ಟದ ಅಷ್ಟನೇ ನಾವೇನ್ ಮಾಡೋಣ, ಇಲ್ಲಿ ಕಟ್ ಮಾಡೋಣ. ಇದಕ್ಕ ಎ ಅಂತ ಹೆಸರು ಕೊಡ. ಪಿ ಕ್ಯೂ ಈಕ್ವಲ್ ಟು ಎಂ ಎ ಅಂಡ್ ಪಿ ಆರ್ ಈಕ್ವಲ್ ಟು ಅಂತ ಹೇಳ್ತೀವಿ. ಪಿ ಆರ್ ಈಕ್ವಲ್ ಟು ಎಷ್ಟು ಅಂದ್ರ ಇದಕ್ಕ ಬಿ ಅಂತ ಇರ್ಲಿ. ಪಿ ಆರ್ ಈಕ್ವಲ್ ಟು ಎಂ ಬಿ, ಪಿ ಆರ್ ಈಕ್ವಲ್ ಟು ಎಂ ಬಿ ಅಂತ ಗುರುತಿಸ್ದೇವು. ನೆಕ್ಸ್ಟ್ ಇವೆರಡು ಸೇರಿಸ್ಬೇಕು. ಜಾಯಿನ್ ಎ ಬಿ ಅಂತ ಆಯ್ತು. ಎ ಬಿ ಅನ್ನ ಸೇರಿಸ್ದೇವು. ಹಾಗಾದ್ರ ಇಲ್ಲಿ ಈ ಬಾಹುಕ್ಕ ಇದು, ಇದಕ್ಕ ಇದು, ಈ ಕೋನಕ್ಕ ಈ ಕೋನ. ಇಲ್ಲಿ ಟ್ರಯಾಂಗಲ್ ಪಿ ಕ್ಯೂ ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಯಾವುದು ಅಂತ ಹೇಳ್ತೀವಿ, ಎಂ ಎ ಬಿ ಅಂತ ಹೇಳ್ತೀವಿ. ಪ್ರೂಫ್
in triangle PQR and triangle MAB. Angle P equal to angle M ಒಂದೈತಿ. PQ equal to MA ಅಂತ ಐತಿ. PQ equal to MA. ಆ ನಂತರ PR equal to MB ಅಂತ ಹೇಳ್ತೀವಿ. PR equal to MB. So therefore triangle PQR congruent of triangle MAP ಅಂತ ಬರೆದೆವು. ಯಾಕಂತಂದ್ರ ಎಷ್ಟು ಬಾಹುಗಳದಾವಲ್ಲಿ? ಎರಡು ಅದಾವ. ಒಂದು ಕೋನ, ಎರಡು ಬಾಹುಗಳು ಒಂದು ಕೋನ. ಹಾಗಾದ್ರ ಕ್ರೈಟೇರಿಯನ್ ಆಫ್ ಯಾವುದು ಅಂತ ಹೇಳ್ತೀವಿ? SAS ಅಂತ. ಸೊ ಈ therefore angle A equal to angle ಏನಾಗುತ್ತೆ? N. angle A equal to angle N. angle P equal to ಯಾವ್ದಾಗುತ್ತೆ? angle P equal to angle T ಆಗುತ್ತೆ. ಬಿಕಾಸ್ AB ಪ್ಯಾರಲಲ್ ಏನದ ಅಂದಂಗ ಇತ್ತು? NT. AB ಪ್ಯಾರಲಲ್ NT ಅಂತ ಆಯ್ತು. ಅಂದ್ರ ಈ ತ್ರಿಭುಜ ಎರಡು ಒಂದೇ ಅನ್ನಕ ಐತಲ್ಲ, ಇದು ಇದಕ್ಕ ಪ್ಯಾರಲಲ್ ಆಯ್ತು ಅಂತ. ದೇರ್ಫೋರ್ ಕೋನಗಳನ್ನು ತೆಗೆದುಕೊಂಡಾಗ, ಆದ್ದರಿಂದ ಇನ್ ಟ್ರಯಾಂಗಲ್ MAB ಅಥವಾ MNT ಎರಡೂ ತ್ರಿಭುಜಗಳನ್ನು ತೆಗೆದುಕೊಂಡಾಗ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರ angle P equal to angle M. angle P equal to angle M. angle Q equal to angle N. angle Q equal to angle N ಆಯ್ತು. angle R equal to angle T. angle R equal to angle T. ಒಂದು, ಎರಡು, ಮೂರು. ಈ ತ್ರಿಭುಜದ ಮೂರು ಕೋನಗಳು ಈ ತ್ರಿಭುಜದ ಮೂರು ಕೋನಗಳಿಗೆ ಸಮ ಅದು. ಆದ್ದರಿಂದ ಟ್ರಯಾಂಗಲ್ PQR ಸಿಮಿಲರ್ ಟ್ರಯಾಂಗಲ್ MNT ಅಂತ. ಯಾವ ನೇಮ? ಮೂರು ಕೋನಗಳದಾವಲ್ಲ, ಒಂದು, ಎರಡು, ಮೂರು ಕೋನಗಳದಾವ. A ಕ್ರೈಟೇರಿಯನ್ ಆಫ್ A. ಎಕ್ಸಾಂಪಲ್ ನಂಬರ್ 4 ಏನ್ ಕೊಟ್ರು? ನಾಲ್ಕನೇ ಉದಾಹರಣೆ. ಇನ್ ಗಿವನ್ ಫಿಗರ್ ಆರ್ ದ ಡಯಾಗ್ರಾಮ್ ಈ PQ ಪ್ಯಾರಲಲ್ RS ಅಂತ ಕೊಟ್ರು. ಈ PQ ರೇಖೆ RS ಕ್ಕ ಪ್ಯಾರಲಲ್ ಅಂತ ಹೇಳಿದ್ರು. PQ ಅಂದ್ರ ಇದು, RS ಅಂದ್ರ ಇದು. ಇವೆರಡು ಏನದಾವ? ಪ್ಯಾರಲಲ್ ಅಂತ ಕೊಟ್ರು. ಪ್ಯಾರಲಲ್ ಇಟ್ ಮೀನ್ಸ್ ಸಮಾಂತರ ಅದಾವ ಅಂತ ಹೇಳ್ಯಾರ. ಇದು ಇದಕ್ಕ ಸಮಾಂತರ ಅಂತ ಕೊಟ್ಟು prove that triangle POQ similar triangle SOR. POQ ಇದು POQ. ನೆಕ್ಸ್ಟ್ SOR ಅಂದ್ರ ಈ ಟ್ರ್ಯಾಂಗಲ್. ಇವೆರಡು ಟ್ರ್ಯಾಂಗಲ್ ಏನಂತ ಪ್ರೂವ್ ಮಾಡ್ಬೇಕು ನಾವಲ್ಲಿ? ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಈಸ್ ಗಿವನ್ PQ ಪ್ಯಾರಲಲ್ RS ಅಂತ ಇಷ್ಟು ಕೊಟ್ಟರು. ನಿಮಗ ಪ್ರೂವ್ ಮಾಡ್ಬೇಕಾಗಿದ್ದು ಪ್ರೂವ್ ಅಲ್ಲಿ ಕೊಟ್ಟರಲ್ಲ, ಟ್ರ್ಯಾಂಗಲ್ POQ ಸಿಮಿಲರ್ ಟ್ರ್ಯಾಂಗಲ್ SOR ಅಂತ ಕೊಟ್ರು. ನೆಕ್ಸ್ಟ್ ಪ್ರೂವ್. ಹೆಂಗ್ ಪ್ರೂವ್ ಮಾಡಬೇಕು? ಇವೆರಡು ಟ್ರ್ಯಾಂಗಲ್ಗಳು ಸಮರೂಪಿ ಅಂತ ಪ್ರೂವ್ ಮಾಡ್ಬೇಕಲ್ಲ. ಹಾಗಾದ್ರ ಇನ್ ಟ್ರ್ಯಾಂಗಲ್ POQ ಅಂಡ್ ಟ್ರ್ಯಾಂಗಲ್ SOR ಅವೆರಡು ಟ್ರ್ಯಾಂಗಲ್ಸ್ ಗಳನ್ನ ತಗೋಬೇಕು. ಇನ್ ಟ್ರ್ಯಾಂಗಲ್ POQ ಅಂಡ್ SOR ಇಲ್ಲಿ POQ ನಿಮ್ಗೆ ಗೊತ್ತಿದ್ದಿತ್ತು ತಗೋಬೇಕಾ? POQ SOR ಇವೆರಡು ಕೋನಗಳು ಸಮ. ಬಿಕಾಸ್ POA ಅಂತ ಹೇಳ್ತೀವಿ, ವೆರ್ಟಿಕಲ್ಲಿ ಅಪೋಸಿಟ್ ಆಂಗಲ್ ಅಂತ. ಅದಕ್ಕೆ ಕನ್ನಡದಲ್ಲಿ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ನಾವು.
ಎರಡು ಬಾಹುಗಳು ಸಮಾಂತರ ಅದಾವ. ಹಾಗಾದ್ರ POQ SOR is equal. Therefore, angle POQ equal SOR. Vertically opposite angle. ಇದು ಒಂದಾಯ್ತು. ನೆಕ್ಸ್ಟ್ angle OPQ ಈಕ್ವಲ್ ಇದಕ್ಕ ಇದು ಸಮ ಅಂತ ಹೇಳ್ತೀವಿ. ಈ ಕೋನಕ್ಕ ಈ ಕೋನ ಸಮ. OSR ಬಿಕಾಸ್ ಆಲ್ಟರ್ನೇಟ್ ಆಂಗಲ್ ಅಂತ ಕರೀತೀವಿ. ಅದಕ್ಕ ಯಾವ ಕೋನದ ಕರಿತೀವಿ? ಅಲ್ಟರ್ನೇಟ್ ಆಂಗಲ್. ಅಲ್ಟರ್ನೇಟ್ ಆಂಗಲ್ ಅಂತಂದ್ರ ಪರ್ಯಾಯ ಕೋನ. ಎರಡು ಬಾಹುಗಳು ಸಮಾಂತರವಾಗಿದ್ದು ಅಂದ್ರ ಅಲ್ಲಿ ಇರುವಂತ ಉಂಟಾಗುವಂತ ಎರಡು ಕೋನಗಳು ಏನಾಗಿರ್ತಾವ? ಸಮಾಂತರ ಆಗಿರ್ತಾವ. ಅದಕ್ಕ ಅಲ್ಟರ್ನೇಟ್ ಆಂಗಲ್ ಅಂತ ಕರಿತೀವಿ. ಅದಕ್ಕ ಇದು ವರ್ಟಿಕಲಿ ಅಪೋಸಿಟ್ ಆಂಗಲ್. ಇದು ಸಮ. ಇದಕ್ಕ ಇದು ಸಮ ಇರುತ್ತೆ. ಇದಕ್ಕ ಇದು ಸಮ ಇರುತ್ತೆ. ನೀವು ಬೇಕಾದ್ರೆ ಬರೀಬಹುದು. ಅಂದ್ರ ಎರಡೇ ಅಕ್ಷರಗಳನ್ನ ಅಥವಾ ಎರಡು ಕೋನಗಳನ್ನ ನೀವು ಗುರುತಿಸಬಹುದು. ಮೂರನೇ ಕೋನ ಸಮ ಇರುತ್ತೆ. ಇದು ಯಾಕ ಅಂತಂದ್ರ ಬಿಕಾಸ್ PQ ಪ್ಯಾರಲಲ್ RS ಅಂತ ಕೊಟ್ಟಾರ. ಹೌದಲ್ಲ? PQ ಈಕ್ವಲ್ ಟು ಸಮಾಂತರ RS ಅಂತ ಕೊಟ್ಟ ಬಳಕ ಇದು ಏನಾಗುತ್ತೆ? ಅಲ್ಟರ್ನೇಟ್ ಆಂಗಲ್. ಈ ಕೋನಕ್ಕ ಈ ಕೋನ ಸಮ, ಇದಕ್ಕಿದು ಸಮ. ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಇದ್ದಾಗ ಮೂರನೇದ್ದು ನೀವು ಬರೀಬಹುದು. ಅನ್ನಿಸ್ತು ಬಿಡಬಹುದು. ಅದು ನಿಮಗ್ ಬಿಟ್ಕೊಟ್ಟಿದ್ದು. ಕೆಲವೊಬ್ರು ಆಂಗಲ್ OQP ಈಕ್ವಲ್ ಟು ಆಂಗಲ್ ORS ಅಂತನೂ ಬರೀತಾರೆ. ಇಲ್ಲಿ ಏನ್ ತಪ್ಪಲ್ಲ ಬರೆದಿದ್ರು. ಆಂಗಲ್ OQP ಈಕ್ವಲ್ ಆಂಗಲ್ ORS ಅಂತ ಬರೀತೀವಿ. ಇದಕ್ಕೂ ಇದನ್ನೇ ಹೇಳ್ತೀವಿ. ಹಂಗಾದ್ರ ಇಲ್ಲಿ ಟ್ರ್ಯಾಂಗಲ್ POQ ಮೂರು ಕೋನಗಳು, ಟ್ರ್ಯಾಂಗಲ್ SOR ಅಂತ ಮೂರು ಕೋನಗಳಿಗೆ ಏನದಾವ? ಸಮ ಅದಾವ. ಕೋನಗಳ ಸಮ ಇದ್ದು ಅಂದ್ರ ಇವೆರಡೂ ತ್ರಿಭುಜಗಳು ಏನಾಗಿರ್ತಾವ? ಸಮರೂಪಿಗಳಾಗಿರ್ತಾವ. ಜಸ್ಟ್ ಏನಾಗ 6.5 ಅದನ್ನೇ ನೋಡಿರಿ ನೀವು. ಲಾಸ್ಟ್ ಇದ್ದಾಗ ಥಿಯರಮ್ ನೋಡ್ರಿಲ್ಲ ಅದನ್ನೇ. therefore triangle POQ similar triangle SOR because A in triangle ABC angle C equal to 180 minus 80 minus 60 so is 180. 80 60 ಕೂಡಿಸ್ರಿ 140. so is therefore 180 ದೊಳಗ 140 ಕಳೆದ್ರ 40 ಡಿಗ್ರಿ. ಆಂಗಲ್ C equal to 40 ಡಿಗ್ರಿ ಅಂತ ಆಯ್ತು. ಇದು ರೆಡಿ ಮಾಡಿ ಇಟ್ಕೊಂಡಿದೀವಿ. ನಮ್ಮ ಮುಂದೆ ಬೇಕಾಯ್ತು ಅಂದ್ರ ನೋಡೋಣ ಸಂದರ್ಭದಲ್ಲಿ. ನೆಕ್ಸ್ಟ್ ಇಷ್ಟ ರೆಡಿ ಆದ ಬಳಕ ಇನ್ನ ಟ್ರ್ಯಾಂಗಲ್ ABC and triangle RQP there is ಫಸ್ಟ್ ನಿಮಗೆ ಈಸಿ ಐತಿ ತಗೊಳ್ರಿ. ನಿಮ್ಗೆ ಗೊತ್ತಿರುವಂತದ್ದು ಆದ್ರೆ ಇದೇ ತಗೋಬೇಕು ಹಾಗೆ ತಗೋಬೇಕು ಅಂತೇನಿಲ್ಲ. BC ಅಪಾನ PQ ಅಂತ ತಗೊಳ ಈಕ್ವಲ್ ಟು BC 6 ಅಪಾನ 12 6 1s 6 2s 1/2. ನೆಕ್ಸ್ಟ್ AB ಅಪಾನ AB ಗೆ RQ ಅಂತ ತಗೊಳ್ಳೋಣ. RQ so is AB 3.8 RQ 7.6 equal 38. ಇದು ಡೆಸಿಮಲ್ ಗ್ಯಾಪ್ ಮಾಡ್ಕೊಂತೀವಿ. ಅಪಾನ್ 76 38 1s 38 2s 1/2. ಇದರದು 1/2 ಬಂತು. ಇನ್ನೊಂದು ಆಂಗಲ್ ಅದ ಅದನ್ನ ಚೆಕ್ ಮಾಡ್ಬೇಕಾ? ಮೂರು ಚೆಕ್ ಮಾಡ್ಬೇಕು. ನೆಕ್ಸ್ಟ್ AC ಅಪಾನ್
ಆರ್ ಪಿ ಅಂತ ತಗೊಳ್ಳೋಣ. ದೇರ್ ಈಸ್ ಎ ಸಿ ಈಸ್ 3√3 ಆರ್ ಪಿ 6√3 6√3 √3 5 3 1s are 3 2s are, so is therefore 1/2. ಹೌದಾ? ಹಾಗಾದ್ರೆ ಇಲ್ಲಿ ಬಿ ಸಿ ಅಪಾನ್ ಪಿ ಕ್ಯೂ ಈಕ್ವಲ್ ಕ್ಯೂ ಆರ್ 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 ಪಿ ಎ ಸಿ ತಗೊಳ್ಳೋಣ. ಇಲ್ಲಿದಿಂದ ಮುಗಿಸ್ಕೊಟ್ಟೇವಿ. ಈಗ ಎ ಸಿ ತಗೊಳ್ಳೋಣ. ಎ ಸಿ ತಗೊಂಡ್ರ ಎ ಸಿಗೆ ಯಾವ ಬಾವು ಬರುತ್ತೆ ನೋಡ್ರಿ, ಆರ್ ಪಿ ಇಲ್ಲಿ ಅದ ನೋಡ್ರಿ, ಆರ್ ಪಿ ಅಂತ ಈಕ್ವಲ್ ಇನ್ನು ಒಂದ್ ಯಾವ್ದಾದ್ರು ಇತ್ತು, ಇದು ಉಳಿತಲ್ಲ ಎ ಬಿ, ಅದೊಂದು ಬರೆಯೋಣ. ಎ ಬಿ ಅದಕ್ಕೆ ಯಾವ್ದು ಬರುತ್ತೆ, ಆರ್ ಕ್ಯೂ ಅಂತ ಬರುತ್ತೆ. ಇವು ಎಲ್ಲ ಕರೆದು ಅನುಪಾತಗಳು 1/2 1/2 1/2 ಅದಾವ, ಏನಿಲ್ಲ ಅದಾವ ನೋಡ್ರಿ. ಇಲ್ಲಿ 1/2 ಅದ, ಇದನ್ನು 1/2 ಅದ, ಇದನ್ನು 1/2 ಅದ. ಬಿ ಸಿ ಅಪನ್ ಪಿ ಕ್ಯೂ ಬರ್ದೇವಿ. ಆ ನಂತರ ಎ ಬಿ ಅಪನ್ ಆರ್ ಕ್ಯೂ ಇದನ್ನು ಬರ್ದೇವಿ. ಎ ಸಿ ಅಪನ್ ಆರ್ ಪಿ ಅದನ್ನು ಬರ್ದೇವಿ. ಮೂರು ಅನುಪಾತಗಳು ಏನದಾವ ಅಂತ ಹೇಳಿವಿ, ಅಲ್ಲಿ ಸಮ ಅದಾವ ಅಂತ ಹೇಳಿ. ಆದ್ದರಿಂದ therefore triangle ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ಎ ಬಿ ಸಿ ತೆಗೆದುಕೊಂಡಾಗ 3.8ಕ್ಕ ಇದು ತಗೊಂಡ್ರಿ, ಹೌದಾ? ಆರ್ ಕ್ಯೂ ಪಿ ಅಂತ ಬರೀಬೇಕಾಗತ್ತೆ ನಾವು. ಟ್ರಯಾಂಗಲ್ ಆರ್ ಕ್ಯೂ ಪಿ ಅಂತ ಬರದ್ರಿ. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಆರ್ ಆಗತ್ತೆ. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಆರ್ ಆಗುತ್ತೆ. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಆಗುತ್ತೆ. ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಪಿ ಆಗುತ್ತೆ. ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಪಿ. ಸೊ ಈಸ್ ಆಂಗಲ್ ಪಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ ನೋಡ್ರಿ, ಎಷ್ಟು ಹೊತ್ತಾಗುತ್ತೆ? 40 ಡಿಗ್ರಿ ಆಗುತ್ತೆ. ಯಾಕಂದ್ರೆ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಏನಂತ ಹೇಳಿರಿ, ಪಿ ಅಂತ ಹೇಳಿರಿ. ಆಂಗಲ್ ಪಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗ್ತದೆ ಅನ್ನಂಗಾಯ್ತು, 40 ಡಿಗ್ರಿ. ಆಂಗಲ್ ಪಿ ಎಷ್ಟಾಗುತ್ತೆ ಇಲ್ಲಿ, 40 ಡಿಗ್ರಿ ಆಗುತ್ತೆ. ಬರ್ಕೊಡ್ರಿ. ಇನ್ ದ ಫಿಗರ್ ಓ ಎ ಇಂಟು ಓ ಬಿ ಈಕ್ವಲ್ ಓ ಸಿ ಇಂಟು ಓ ಡಿ ದತ್ತದಲ್ಲಿ ಕೊಟ್ಟಿದ್ದು. ದೇರ್ ಈಸ್ ಓ ಎ ಅಪಾನ ಓ ಸಿ ಈಕ್ವಲ್ ಟು ಓ ಡಿ ಅಪಾನ ಓ ಬಿ. ಓ ಎ ಅದಕ್ಕೆ ಓ ಸಿ, ಓ ಡಿ ಅದಕ್ಕೆ ಓ ಬಿ. ಸೊ ಈಸ್ ದೇರ್ ಫೋರ್ ಇವು ಬಾಹುಗಳು, ಹೌದಾ? ದೇರ್ ಫೋರ್ ನೆಕ್ಸ್ಟ್ ಆಂಗಲ್ ಎ ಓ ಡಿ, ಆಂಗಲ್ ಎ ಓ ಡಿ equal to angle BOC. So is angle BOC. ಇದಕ್ಕೆ ಏನಂತ ಕರಿತೀವಿ, ಇದು ಹಾಕ್ತೀವಿ. ಇದು ಅನುಪಾತಗಳಾಯ್ತು, ಇದು ಕೋನ ಆಯ್ತು. ಒಂದು ತ್ರಿಭುಜದ ಒಂದು ಬಾಹು ಒಂದು ಕೋನ, ಮತ್ತೊಂದು ತ್ರಿಭುಜದ ಒಂದು ಬಾಹು ಮತ್ತೊಂದು ಕೋನ ಸಮ ಇದ್ದು ಅಂದ್ರ ಇವೆರಡು ತ್ರಿಭುಜಗಳು ಏನಾಗ್ತಾವ ಅನ್ನಂಗಾಯ್ತು, ಸಿಮಿಲರ್ ಆಗತ್ತಲ್ಲ. ಸೊ ಈಸ್ ದೇರ್ ಫೋರ್ ಆದ್ದರಿಂದ ಟ್ರಯಾಂಗಲ್ ಎ ಓ ಡಿ, ಟ್ರಯಾಂಗಲ್ ಎ ಓ ಡಿ ಸಿಮಿಲರ್ ಟ್ರಯಾಂಗಲ್ ಯಾವುದು, ಸಿ ಓ ಬಿ, ಸಿ ಓ ಬಿ. ಬಿಕಾಸ್ ಬರೀಬೇಕಲ್ಲಿ, ಯಾಕ ಅನ್ನೋದು ಹೇಳ್ಬೇಕು ಅವನಿಗೆ. ಅದಕ್ಕೆ ಹೇಳ್ತಾನವ, ಯಾಕ ಅಂತ ಕೇಳ್ತಾನವ. ಯಾಕ ಅಂತಂದ್ರ ಇಲ್ಲಿ ಎಷ್ಟು ಬಾಹುಗಳದಾವ, 2 ಬಾಹುಗಳದಾವ. ಕೋನ ಎಷ್ಟದಾವಲ್ಲಿ, ಒಂದು ಕೋನ. 2 ಬಾಹುಗಳು ಒಂದು ಕೋನ, 2 ಬಾಹುಗಳು ಒಂದು ಕೋನ ಆದಿಲ್ಲ. ಅದಕ್ಕ SAS ಅಂತ ಹಾಕಿದ್ರ ಮುಗೀತು. ಇದು ಏನಂತ ಬರೋದಾಗ, ಇದು ಕ್ರೈಟೇರಿಯನ್ ಆಫ್ SAS ಅಂತ ಬರೀಬೇಕಾಗತ್ತೆ. ಅಷ್ಟೆಲ್ಲ ನಮ್ಗೆ ಟೈಮ್ ಇರಲ್ಲ, SAS ಅಂತ ಹಾಕ್ತಿವಿ. ಸೊ ಈಸ್ ದೇರ್ ಫೋರ್ ಸಿಮಿಲರ್ ಅಂತ ಕೊಟ್ಟ ಬಳಕ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಸಿ ಅಂಡ್ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಡಿ ಅಂತ. ದಟ್ ಈಸ್ ಎಂಡ್.
ಬರ್ಕೊಳ್ರಿ.